ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಮೂರ್ತಿ. ನಾನು ಬಾಳಿಗ ಆಸ್ಪತ್ರೆಯಲ್ಲಿ ಮನಃಶಾಸ್ತ್ರಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಈ ವಿಡಿಯೋ ಮಾಲಿಕೆಯಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡ್ತಾ ಬಂದಿದ್ದೇವೆ. ಈ ದಿನ ನಾನು ಈಗ ನಮಗೇನು ಅಂತ ಹೇಳಿದ್ರೆ, ದೊಡ್ಡವರಿಗೆ ಹುಷಾರಿಲ್ಲ ಅಥವಾ ಏನೋ ಆಗಿದೆ ಅಂತಂದಾಗ ನಾವು ಈ ಮನೆಯಲ್ಲಿ ಯಾರಾದರೂ ಒಬ್ಬರು ಹಿರಿಯರು ಇರ್ತಾರೆ ಅಥವಾ ಜವಾಬ್ದಾರಿ ಇದ್ದವರು ಇರ್ತಾರೆ. ಅವರು ಒಂದು ಲೀಡನ್ನು ತಗೊಂಡು ಅವರಿಗೆ ಚಿಕಿತ್ಸೆ ಕೊಡಿಸೋದ ಇನ್ನೊಂದು ಮಾಡ್ತಾರೆ. ಅಥವಾ ತಂದೆ ತಾಯಿ ಹುಷಾರಿಲ್ಲ, ಮಕ್ಕಳು ಯೌವನಕ್ಕೆ ಬಂದಿದ್ದಾರೆ ಅಂದರೆ ಅವ್ರು ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸ್ತಾರೆ, ಕಾರ್ಯಗಳು ನಡೆಯುತ್ತೆ. ಅದೇ ರೀತಿ ಈಗ ಮಕ್ಕಳಿಗೆ ಒಂದು ಸಾಮಾನ್ಯವಾಗಿ ಏನಾದರೂ ಒಂದು ಹುಷಾರಿಲ್ಲ ಅಂದ ತಕ್ಷಣ ಏನಾಗುತ್ತೆ, ಪೋಷಕರಲ್ಲಿ ಒಂದು ಗಾಬರಿ ಇರ್ತದೆ. ಜ್ವರ ಆಗ್ಬೋದು, ಶೀತ ಆಗ್ಬೋದು, ಅಥವಾ ಬೇರೆ ಏನೇ ಒಂದು ಸಮಸ್ಯೆ ಆಗ್ಬೋದು. ಆರೋಗ್ಯದ ಸಮಸ್ಯೆಗಳಾದಾಗಲೂ ಕೂಡ ಮಗುವಿಗೆ ಹುಷಾರಿಲ್ಲ ಅಂತಿದ್ದಾಗೆ ತಂದೆ ತಾಯಿ ಅಥವಾ ಮನೆಯಲ್ಲಿ ಬೇರೆ ಯಾರೇ ಇದ್ರೂ ಕೂಡ ಗಾಬರಿ ಆಗೋದು ಸಹಜ. ಯಾಕೆ? ಮಕ್ಕಳಿಗೆ ಹೇಳ್ಲಿಕ್ಕೆ ಗೊತ್ತಾಗೋದಿಲ್ಲ, ಅವ್ರಿಗೆ ಏನಾಗ್ತಾ ಇದೆ ಅನ್ನೋ ತಿಳಿಸ್ಲಿಕ್ಕೆ ಗೊತ್ತಾಗೋದಿಲ್ಲ. ಇದು ಅದರ ಜೊತೆಗೆ ಮಕ್ಕಳನ್ನ ಒಟ್ಟಿಗೆ ನಮಗಿರುವಂತಹ ಒಂದು ಭಾವನಾತ್ಮಕವಾದಂಥ ಸಂಬಂಧ. ಮಗುವಿಗೇನೂ ಆಗಬಾರ್ದು, ಮಗು ಚೆನ್ನಾಗಿರಬೇಕು, ಅದು ನಾವು ಪಟ್ಟಂಥ ಕಷ್ಟಗಳನ್ನು ಪಡಬಾರ್ದು. ಈ ರೀತಿಯಲ್ಲಿ ಒಂದು ಭಾವನಾತ್ಮಕವಾದಂಥ ಒಂದು ಸ್ಥಿತಿಯನ್ನು ನಾವು ಹೊಂದಿರ್ತೇವೆ. ಹೀಗಾಗಿ ಮಕ್ಕಳಿಗೆ ಏನೇ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಏನಾಗ್ತದೆ, ನಮಗೆ ಬೇಜಾರಾಗುತ್ತೆ. ಅದೇ ನಿಮ್ಮ ಮಗುವಿಗೆ ಯಾರಾದರೂ, ಈಗ ಶಿಕ್ಷಕರಾಗ್ಬೋದು ಅಥವಾ ನಿಮ್ಮ ಮಗುವನ್ನು ನೋಡ್ತಾ ಇರುವಂತಹ ತಜ್ಞರಾಗ್ಬೋದು, ವೈದ್ಯಕೀಯ ತಜ್ಞರಾಗ್ಬೋದು, ಇವ್ರು ಯಾರಾದರೂ ಒಮ್ಮೆ ನೋಡಿ ನಿಮ್ಮ ಮಗುವಿನಲ್ಲಿ ಒಂದು ಸ್ವಲ್ಪ ಮಾನಸಿಕವಾಗಿ ವ್ಯತ್ಯಾಸಗಳು ಉಂಟು ಅಥವಾ ಮನೋದೈಹಿಕ ಸಮಸ್ಯೆಗಳು ಕಂಡುಬರುವಂತಹ ಲಕ್ಷಣಗಳುಂಟು ಅಂತ ಅಂದ ತಕ್ಷಣ ನಿಮ್ಗೆ ಏನಾಗ್ಬಿಡುತ್ತೆ, ಸಿಟ್ಟು ಬರ್ತದೆ. ಏನು ನನ್ನ ಮಗು ಸರಿ ಇಲ್ವಾ ಅಥವಾ ನನ್ನ ಮಗುಗೆ ಏನಾಗಿದೆ ಒಪ್ಕೊಳ್ಳೋದೇ ಕಷ್ಟ. ಯಾಕೆ ಅಂತಂದರೆ ಯಾರೂ ಕೂಡ ನಾವು ನಮಗೆ ಆದರೂ ಕೂಡ ಅಥವಾ ನಾವು ದೊಡ್ಡವರಿದ್ದೇವೆ, ನಮಗೆ ಯಾರಿಗಾದರೂ ನೀವು ಮಾನಸಿಕವಾಗಿ ಸರಿ ಇಲ್ಲ ಅಂತಂದಾಗ ನಿಮಗೆ ಬೇಜಾರಾಗ್ತದೆ. ಅದರಲ್ಲೂ ಮಗುವಿಗೆ ಅಂತ ಹೇಳಿದಾಗ ಏನಾಗ್ತದೆ, ಇನ್ನೂ ನಿಮಗೆ ಏನು ನನ್ನ ಮಗುವಿಗೆ ಹೀಗೆ ಹೇಳೋದ ಅನ್ನುವಂಥದ್ದು ಇಲ್ಲಿ ಒಪ್ಕೊಳ್ಳೋದಕ್ಕೆ ಕಷ್ಟ. ಇದು ಮಾನಸಿಕ ಆರೋಗ್ಯದ ಬಗ್ಗೆ ಒಂದು ಇರುವಂತಹ ಋಣಾತ್ಮಕ ಸ್ಥಿತಿ. ಇದು ಎಲ್ಲರಲ್ಲೂ ಇದೆ. ಹೇಗೆ ದೈಹಿಕವಾಗಿ ಒಬ್ಬ ವ್ಯಕ್ತಿಗೆ ಸಮಸ್ಯೆಗಳು ಬರ್ತದೋ ಅದೇ ರೀತಿಯಲ್ಲಿ ಮಾನಸಿಕವಾಗೂ ಸಮಸ್ಯೆಗಳು ಬಂದೇ ಬರ್ತದೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದರಲ್ಲಿ ಯಾವುದೇ ಆದಂತಹ ಒಂದು ಕಳಂಕವನ್ನು ಹೊಂದುವಂತಹ ಅವಶ್ಯಕತೆ ಇಲ್ಲ. ಈಗ ಮಕ್ಕಳಲ್ಲಿ ಮಾನಸಿಕವಾಗಿ ಅಸ್ವಸ್ಥತೆ ಇದೆ ಅಥವಾ ಮಾನಸಿಕವಾಗಿ ಏನಾದರೂ ತೊಂದರೆಗಳು, ಅನಾರೋಗ್ಯದ ಸಮಸ್ಯೆಗಳು, ಮಾನಸಿಕವಾಗಿ ಅನಾರೋಗ್ಯದ ಸಮಸ್ಯೆಗಳು ಇದೆ ಅಂತ ಯಾರಾದರೂ ನಿಮಗೆ ತಿಳಿಸಿದರೆ ಏನು ಮಾಡಬೇಕು? ಹೆಚ್ಚಿನ ಪೋಷಕರಿಗೆ ಇದೊಂದು ಕ್ವಶನ್ ಮಾರ್ಕ್. ಆ ತಕ್ಷಣ ಏನಾಗ್ಬಿಡುತ್ತೆ, ಇದನ್ನು ಹೇಳ್ತಿದ್ದಾಗೇನೆ ಇನ್ನು ಕೆಲವರಿಗೆ ಒಂಥರ ಭಯ, ಅಯ್ಯೋ ಏನಾಗುತ್ತೋ ಏನೋ, ಆತಂಕ, ಅಥವಾ ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೇನೆ. ಇನ್ನು ಕೆಲವರು ಪೋಷಕರು ಇರ್ತಾರೆ. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಈಗ ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆಗಳು ಅಂತಂದಾಗ ಬೇರೆ ಬೇರೆ ವಿಧಗಳುಂಟು. ಒಂದು ಕೆಲವೊಮ್ಮೆ ಈ ಅತಿ ಚಟುವಟಿಕೆ ಅಂತ ಹೇಳ್ತೇವೆ ಅದು, ಅಥವಾ ಮಗು ಕಲಿಕೆಯಲ್ಲಿ ಹಿಂದುಳಿದಿದೆ, ಅಕ್ಷರಾಭ್ಯಾಸ ಚೆನ್ನಾಗಿಲ್ಲ, ಓದಿನಲ್ಲಿ ಮುಂದಿಲ್ಲ, ಅಥವಾ ಇನ್ನು ಕೆಲವು ಮಕ್ಕಳು ಈ ಆಟಿಸಮ್ ತೊಂದರೆ ಅಂತ ಹೇಳ್ತೇವೆ, ಸ್ವಲೀನತೆ ಅಂತ ಹೇಳ್ತೇವೆ, ಅಥವಾ ಬೌದ್ಧಿಕ ಶಕ್ತಿಯಲ್ಲಿ ಕುಂಠಿತ ಇರ್ತದೆ, ಅಥವಾ ಬೇರೆ ಬೇರೆ ಆ ಥರ ಕೆಲವು ಮಕ್ಕಳು ಅತಿಯಾದಂತಹ ಒಂದು ಏನು ಈ ಕಾಂಡಕ್ಟ್ ಡಿಸಾರ್ಡರ್, ವರ್ತನಾ ಸಮಸ್ಯೆಗಳನ್ನು ತೋರಿಸ್ತಾ ಇರ್ತಾರೆ. ಮನೆ ಹಣ ಕದಿಯೋದಾಗ್ಬೋದು, ಅಥವಾ ಬೇರೆ ಬೇರೆ ಹಣ ಕದೀತಾರೆ, ಸುಳ್ಳು ಹೇಳ್ತಾರೆ. ಈ ಥರ ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆ ಅಂತಂದಾಗ ಏನು, ನೀವು ಎಲ್ಲ ಮಕ್ಕಳಲ್ಲೂ ಈಗ ಖಿನ್ನತೆಯೇ ಇರ್ತದೆ ಅಥವಾ ಏನು ಸ್ಕಿಜೋಫ್ರೇನಿಯಾದಂಥ ಲಕ್ಷಣಗಳೇ ಇರುತ್ತೆ. ಈ ಥರ ಮಕ್ಕಳ ಮಾನಸಿಕ ಸಮಸ್ಯೆಗಳು ಅಂತಲೇ ಬೇರೆ ದೃಷ್ಟಿದೆ. ಹೇಗೆ ನಮ್ಮಲ್ಲಿ ಈಗ ನಾವು ಮಾನಸಿಕವಾಗಿ ಖಿನ್ನರಾಗ್ತೇವೆ ಅಥವಾ ಭಾವನಾತ್ಮಕ ಸಮಸ್ಯೆಗಳನ್ನು ಅನುಭವಿಸ್ತೇವೆ, ಈ ರೀತಿ ಮಕ್ಕಳಲ್ಲೂ ಇರುತ್ತೆ. ಈಗ ಅನಿಯಂತ್ರಿತ ಮೂತ್ರ ವಿಸರ್ಜನೆ ಆಗ್ಬೋದು. ಮಗು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ಕೋತಾ ಇದೆ, ನಾವು ಎದುರಿಸಿರ್ತೇವೆ, ಇದೇ ಥರ ಮೂತ್ರ ಮಾಡ್ತಾ ಇದ್ರೆ ನಿನ್ನನ್ನು ಬಾತ್ರೂಮ್ ಹತ್ರ ಮಲಗಿಸ್ತೇನೆ. ಇಷ್ಟು ಸಾಕು ಮಗುವಿಗೆ ಮಾನಸಿಕವಾಗಿ ಘಾಸಿ ಆಗ್ಲಿಕ್ಕೆ. ನಾಳೆ ಮಗು ನಿದ್ರೆ ಮಾಡಲ್ಲ, ಶಾಲೆಯಲ್ಲಿ ಮಂಕಾಗಿ ಕೂತ್ಕೊಳ್ಳುತ್ತೆ. ಈಗ ಶಾಲೆಯಲ್ಲಿ ಹೇಳಿದ್ರು ನಿಮ್ಮ ಟೀಚರ್, ನಿಮ್ಮ ಮಗು ಒಂದು 15-20 ದಿನದಿಂದ ಮಂಕಾಗಿ ಕೂತ್ಕೋತಾ ಇದೆ ಅಂತಂದ ತಕ್ಷಣ ನಿಮ್ಗೆ ನಿಮ್ಮ ಮಗುವನ್ನು ಹೋಗಿ ಒಂದು ಮಾನಸಿಕ ಆರೋಗ್ಯ ತಜ್ಞರ ಹತ್ರ ತೋರಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅಥವಾ ಮಗು ಕಲಿಕೆಯಲ್ಲಿ ಹಿಂದುಳಿತಾ ಇದೆ, ಕಲಿಕೆಯಲ್ಲಿ ಹಿಂದೆ ಇದೆ, ಬೇರೆ ಮಕ್ಕಳ ಹಾಗೆ ಕಲ್ತ್ಕೊಳ್ಳೋಕೆ ಆಗ್ತಾ ಇಲ್ಲ, ಚುರುಕಿದ್ದಾನೆ, ಬೇರೆ ಎಲ್ಲದರಲ್ಲೂ ಚುರುಕಿದ್ದಾನೆ, ಕಲಿಕೆಯಲ್ಲಿ ಹಿಂದಿದ್ದಾನೆ. ಟೀಚರ್ ಅಥವಾ ಬೇರೆ ಯಾರಾದರೂ ಹೇಳ್ತಾರೆ ನಿಮಗೆ, ಹೋಗಿ ಒಂದ್ಸತಿ ಭೇಟಿ ಮಾಡಿ.
ಅಷ್ಟಕ್ಕೆ ನಿಮಗೆ ಸಿಟ್ಟು ಬರುತ್ತೆ. ಸಹಜವಾಗಿ ಪೋಷಕರಲ್ಲಿ ಮಾನಸಿಕ ಆರೋಗ್ಯ ತಜ್ಞರ ಹತ್ರ ಹೋಗಿ ಅಂದ ತಕ್ಷಣ ಸಿಟ್ಟು ಬರೋದು ನಾರ್ಮಲ್. ಅಥವಾ ಇನ್ನು ಕೆಲವರು ಪೋಷಕರು ನಾನು ಆಗ್ಲೇ ಹೇಳಿದಾಗೆ ಅವರನ್ನವರೇ ದೂಷಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಅಯ್ಯೋ, ನನ್ನ ಫ್ಯಾಮಿಲಿಯಲ್ಲಿ ಸರಿ ಇಲ್ಲ, ನಾನೊಂದು ಕೆಟ್ಟ ಜೀನನ್ನು ಹೊಂದಿದ್ದೇನೆ, ಅಥವಾ ನನ್ನ ವಂಶವಾಹಿಗಳೇ ಸರಿ ಇಲ್ಲ, ಇದರಿಂದ ಆಯ್ತು. ಇನ್ನು ಈ ಬುದ್ಧಿಶಕ್ತಿ ಕಮ್ಮಿ ಇರುವಂತಹ ಮಕ್ಕಳು ಅಥವಾ ಆಟಿಸಮ್ ಇರುವಂತಹ ಮಕ್ಕಳು, ಸ್ವಲೀನತೆ ಇರುವಂತಹ ಮಕ್ಕಳು ಏನಾದರೂ ಉಟ್ಬಿಟ್ರಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ. ಏನಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ, ಆ ಪಾಪದ ಫಲ ಇವತ್ತು ಅನುಭವಿಸ್ತಾ ಇದ್ದೇನೆ, ಅದರಿಂದ ಆಯ್ತು. ಈ ರೀತಿ ತಮ್ಮನ್ನು ತಾವು ದೂಷಣೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅಥವಾ ಇನ್ನು ಕೆಲವರು ದೇವರ ಹತ್ರ ಹೋಗೋದು ಅಥವಾ ಜಾತಕಗಳನ್ನು ತೋರಿಸೋದು, ಮುಂದೆ ಸರಿಯಾಗತ್ತೆ ಅಂತ ಅನ್ಕೊಂಡು. ಎಷ್ಟೋ ಸಮಯ ನಮ್ಮಲ್ಲಿ ಬಂದಾಗ ಕೇಳ್ತೇವೆ, ಈಗ ನಿಮ್ಗೆ ಯಾವಾಗ ಗೊತ್ತಾಯ್ತು ಮಗುವಿನಲ್ಲಿ ಈ ತರ ಕಲಿಕೆಯಲ್ಲಿ, ಒಂದು ಉದಾಹರಣೆ, ಕಲಿಕೆಯಲ್ಲಿ ಹಿಂದೆ ಇದೆ ಅಂತೇಳಿ ಮಗುವನ್ನು ಕರ್ಕೊಂಡು ಬಂದಾಗ ನಾವು ಕೇಳಿದ್ರೆ ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ಸಮಸ್ಯೆ? ಸರ್, ಅದು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗಿಂದನೂ ಹಾಗೆ ಸರ್, ಒಂದು ಸ್ವಲ್ಪ ಕಲಿಯೋದ್ರಲ್ಲಿ ಹಿಂದೆ. ಮತ್ತೆ ಯಾಕೆ ನೀವು ಅವಾಗ ಮನಸ್ಸು ಮಾಡ್ಲಿಲ್ಲ? ಈಗ 10ನೇ ತರಗತಿ ಇದ್ದಾಗ ಬಂದಿದ್ದೀರಾ? ಸರ್, ಅದು ಏನಾಯ್ತು ಅಂದ್ರೆ ನಾವು ಸ್ವಲ್ಪ ಹೋಗ್ತಾ ಸರಿಯಾಗ್ತಾನೋ ಏನೋ, ಏನು ತೊಂದರೆ ಇಲ್ಲ, ಸರಿಯಾಗ್ಬೋದು ಅಂದ್ಬಿಟ್ವಿ. ಆಮೇಲೆ ಯಾವಾಗ್ಲಾರು ಅನ್ನಿಸ್ತಿಲ್ವಾ? ಇಲ್ಲ ಸರ್, ಮೊನ್ನೆ ಅನ್ಸಿತ್ತು, 6ನೇ ಕ್ಲಾಸಲ್ಲಿ ಇದ್ದಾಗಲೂ ಟೀಚರ್ ಒಂದ್ಸರಿ ಹೇಳಿದ್ರು ಹೋಗಿ ಬನ್ನಿ ಅಂತ, ನಾವು ಮನಸ್ಸು ಮಾಡಲಿ. ಈಗ ಯಾಕೆ ಬಂದ್ರಿ? 10ನೇ ಕ್ಲಾಸ್ ಅಲ್ಲ ಸರ್, 10ನೇ ಕ್ಲಾಸ್ ಪಾಸ್ ಆಗ್ಬೇಕು, ಅದಕ್ಕೆ ಬಂದ್ರಿ. ನೀವು ಅವಾಗ ಬಂದಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಸಹಾಯವನ್ನ ಮಾಡಲಿಕ್ಕೆ ಆಗುದಿಲ್ಲ. ಮತ್ತೆ ಮಗುವಿನ ಆದಷ್ಟು ಏನು ಬೆಳವಣಿಗೆಗಳ ಇದು ಇರ್ತದೆ ಅವೆಲ್ಲವೂ ಕಂಪ್ಲೀಟ್ ಆಗೋಗಿರುತ್ತೆ. ಈ ರೀತಿಯ ಒಂದು ಮುಂದೆ ಸರಿಯಾಗತ್ತೆ, ಅವಾಗ ಸರಿಯಾಗತ್ತೆ, ಜಾತಕದಲ್ಲಿ ದೋಷ ಉಂಟು, ಇದನ್ನ ಯಾವುದನ್ನು ನೀವು ಗಮನ ಇಟ್ಕೊಂಡು ಹೋಗ್ಬೇಡಿ. ತಕ್ಷಣ ನಿಮ್ಗೆ ಮಾನಸಿಕ ಯಾರೋ ಹೇಳಿದ್ರು, ಶಿಕ್ಷಕರು ಹೇಳಿದ್ರು, ನಿಮ್ಮ ಮಗುವಿನ ಚಿಕಿತ್ಸೆ ಕೊಡ್ತಾ ಇರುವಂತಹ ವೈದ್ಯರು ಹೇಳಿದ್ರು, ಅಥವಾ ಮನೆ ಹತ್ರದವ್ರು ಹೇಳಿದ್ರು, ಯಾರೋ ಒಬ್ರು ತಿಳಿದವ್ರು ಹೇಳಿದ್ರು, ಆ ಸಮಯದಲ್ಲಿ ಅದನ್ನ ಒಪ್ಕೊಳ್ಳಿ. ಫಸ್ಟ್ ನೀವು ಮಾಡಬೇಕಾಗಿರೋ, ಪೇರೆಂಟ್ಸ್ ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ, ಹೇಳಿದ್ರ ಆಯ್ತು, ತೊಂದರೆ, ನಮ್ಮ ಮಗುವಿಗೆ ಏನೋ ಒಂದು ವ್ಯತ್ಯಾಸ ಇದೆ ಅಂತ ಇವರೆಲ್ಲರಿಗೂ ಅನ್ನಿಸ್ತಾ ಇದೆ. ಹಾಗಿರುವಾಗ ಒಮ್ಮೆ ಹೋಗಿ ಭೇಟಿ ಮಾಡೋದ್ರಲ್ಲೇನು ತಪ್ಪಿಲ್ಲ. ಹೇಗೆ ನೀವು ಜ್ವರ ಬಂದಾಗ ಅದು ವೈರಲ್ ಫೀವರ್, ಇನ್ನೊಂದ ನಾರ್ಮಲ್ ಫೀವರ್, ಆಯಾಸ ಆಗಿ ಬಂದಿದೆಯಾ, ಏನು ಯೋಚನೆ ಮಾಡೋದಿಲ್ಲ, ಹೋಗ್ತೀರಿ, ತೋರಿಸ್ಕೋತೀರಿ, ಒಂದು ಮಾತ್ರೆ ಬರ್ಸ್ಕೊಂಡು ಬರ್ತೀರಿ. ನಿಮ್ಗೂ ಗೊತ್ತದು ವೈರಲ್ ಫೀವರ್ ಅಂತಾನೆ ಗೊತ್ತು, ಹಾಗಂತೇಳಿ ಕೂತ್ಕೋತೇವ? ಇಲ್ಲ. ಇದು ಹಾಗೆ ಏನಾದ್ರೂ ಆಗಿರ್ಲಿ, ನಿಮ್ಮ ಹತ್ತಿರದ ಮಾನಸಿಕ ಆರೋಗ್ಯ ತಜ್ಞರ ಹತ್ರ ಫಸ್ಟ್ ಹೋಗಿ ಮಾತಾಡಿ. ನಿಮ್ಮ ಮಗುವಿನಲ್ಲಿ ಏನು ಸಮಸ್ಯೆ ಇದೆ, ಅತಿ ಚಟುವಟಿಕೆ ಇದೆಯಾ, ಅಥವಾ ಯಾಕೆ ಬೇರೆಯವರು ನಿಮಗೆ ಗೊತ್ತಿಲ್ಲ, ಸರಿ ಹೋಗಿ ಹೇಳಿ, ಸರ್ ಈ ತರ ನಮ್ಮ ಮಗುವಿನ ಶಾಲೆಗೆ ಹೋಗ್ತಾ ಇದ್ವಿ, ಆ ಶಾಲೆಯಲ್ಲಿ ಟೀಚರ್ ಹೇಳಿದ್ರು ಇವನನ್ನ ಕಲಿಕೆಯಲ್ಲಿ ಹಿಂದುಳಿದಿರೋದ್ರಿಂದ ನಿಮ್ಮ ಹತ್ರ ತೋರಿಸ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಅಥವಾ ನಿಮ್ಮ ಆರೋಗ್ಯ ತಜ್ಞರಿದ್ರು, ಮಕ್ಕಳ ಆರೋಗ್ಯ ತಜ್ಞರು ನಿಮ್ಮ ಮಗುವಿನ ಬೆಳವಣಿಗೆಯನ್ನ ಗುರುತಿಸಿ ಹೇಳಿದ್ರು, ಇವನಲ್ಲಿ ಏನೋ ಒಂದು ಸ್ವಲ್ಪ ಲಕ್ಷಣಗಳು ಬೇರೆ ಇದೆ, ತೋರಿಸಿ ಅಂತ. ಬನ್ನಿ, ಹೋಗಿ ತೋರಿಸಿ, ಮಾನಸಿಕ ಆರೋಗ್ಯ ಈ ತರ ಇವನಲ್ಲಿ ಒಂದು ಏನು ಬೆಳವಣಿಗೆ ಹಂತಗಳಲ್ಲಿ ನಿಧಾನ ಇದೆ, ಏನು ಮಾತಾಡೋದು ನಿಧಾನ ಆಗಿದೆ, ಕಣ್ಣಿಗೆ ಕಣ್ಣು ಕೊಟ್ಟು ನೋಡೋದು ನಿಧಾನ ಆಗಿದೆ, ಈ ತರದ್ದೆಲ್ಲ ಒಂದಷ್ಟು ಲಕ್ಷಣಗಳಿದೆ ಸರ್, ಈ ತರ ಅದಕ್ಕೆ ನಿಮ್ಮಲ್ಲಿ ಬನ್ನಿ. ಅವಾಗ ಏನಾಗುತ್ತೆ, ಮಾನಸಿಕ ಆರೋಗ್ಯ ತಜ್ಞರು ಅದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಮಗುವಿನಲ್ಲಿ ಏನು ಸಮಸ್ಯೆ ಇದೆ. ಯಾಕೆಂದ್ರೆ ಮಕ್ಕಳಲ್ಲಿ ಇರುವಂತಹ ಮಾನಸಿಕ ಸಮಸ್ಯೆಗಳನ್ನ ನೀವು ಬೇಗನೆ ಗುರುತಿಸಿ ಅದಕ್ಕೆ ಬೇಕಾಗುವಂತಹ ಚಿಕಿತ್ಸೆಗಳು ಅಂತಂದ್ರೆ ಎಲ್ಲದಕ್ಕೂ ಔಷಧಿ ಚಿಕಿತ್ಸೆಯೇ ಅಂತ ಏನಿರೋದಿಲ್ಲ. ಬೇರೆ ಬೇರೆ ಚಿಕಿತ್ಸೆಗಳಿರ್ತದೆ, ಮಾತಿನ ಚಿಕಿತ್ಸೆ ಇರ್ತದೆ, ಅರಿವಿನ ಚಿಕಿತ್ಸೆ ಇರ್ತದೆ, ತರಬೇತಿಗಳಿರ್ತದೆ, ಈ ತರ ಬೇರೆ ಬೇರೆ ವಿಧಾನದ ಚಿಕಿತ್ಸೆಗಳಿರ್ತದೆ. ಅವುಗಳನ್ನ ನೀವು ಕೊಡಿಸ್ಕೊಂಡ್ರೆ ನೀವು ಮಗುವನ್ನ ನಾರ್ಮಲ್ ಜೀವನ ಮಾಡ್ಲಿಕ್ಕೆ ಮುಂದುವರಿಸ್ತೀವಿ. ಆಯ್ತು, ಈಗ ಮಗುವಿನಲ್ಲಿ ಕೆಲವೊಂದು ಸಮಸ್ಯೆಗಳೇ ಇದೆ ಅಂತಾನೆ ಅನ್ಕೊಡು. ಈಗೇನು ನಾನು ಹೇಳಿದ ಹಾಗೆ ಬುದ್ಧಿಶಕ್ತಿಯ ಕೊರತೆ ಇದೆ, ಕಲಿಕಾ ನ್ಯೂನ್ಯತೆ, ತೀವ್ರತರವಾದ ಕಲಿಕಾ ನ್ಯೂನ್ಯತೆ ಇದೆ. ಈಗ ನೀವು ಕೆಲವೊಬ್ರು ನಿಮ್ಮಲ್ಲಿ ಹೆಚ್ಚಿನವರು ಯಾರಾದ್ರೂ ಅಮೀರ್ ಖಾನ್ ರವರ ಒಂದು ತಾರೆ ಜಮೀನ್ ಪರ್ ಚಲನಚಿತ್ರ ನೋಡಿರ್ಬೋದು, 2007ರಲ್ಲಿ ಬಂದಂಥದ್ದು. ಅದರಲ್ಲಿ ನೋಡಿದಂಥದ್ದು ನೀವು ಕಲಿಕೆಯಲ್ಲಿ ಹಿಂದುಳಿದಂಥ ಒಂದು ಮಗು. ಅದೇ ರೀತಿ ಅತಿ ಚಟುವಟಿಕೆ ಇರುವಂತಹ ಮಕ್ಕಳುಗಳಿರ್ಬೋದು. ಈ ಮಕ್ಕಳುಗಳಿದ್ದಾಗ, ಅಥವಾ ಬುದ್ಧಿಶಕ್ತಿ ಕೊರತೆ ಇದ್ದಂತಹ ಮಕ್ಕಳುಗಳು, ಈ ಮಕ್ಕಳುಗಳಿದ್ದಾಗ ನಾವೇನ್ ಮಾಡ್ತೇವೆ ಪೋಷಕರಾಗಿ, ಅವರನ್ನ ಬೈಲಿಕ್ಕೆ ಶುರು ಮಾಡ್ತೇವೆ. ನೀನ್ ಯಾಕಾದ್ರೂ ನಮ್ಮ ಹೊಟ್ಟೆ ಹುಟ್ಟಿದೆಯೋ, ನಿನ್ನ ಹುಟ್ಟಿ ನಮ್ಮ ಕರ್ಮ ನೋಡು, ನಿನ್ಗೆ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿಲ್ಲ, ನಾಳೆ ನಿನ್ ಜೀವನ ನಾವು ಸತ್ತ ಮೇಲೆ ನೀನ್ ಏನ್ ಮಾಡ್ತೀಯ, ಈ ತರ ಹೇಳಕ್ ಶುರು ಮಾಡ್ತೇವೆ. ಅವಾಗ ಏನಾಗುತ್ತೆ, ಆ ಮಗುವಿಗೆ ಅವರ ಬಗ್ಗೆ ಇದ್ದಂತಹ ಒಂದು ಕಾನ್ಫಿಡೆನ್ಸ್ ಹೋಗ್ಬಿಡ್ತದೆ, ಕೀಳರಿಮೆ ಬರ್ಲಿಕ್ಕೆ ಶುರು ಆಗ್ತದೆ. ಅದ್ರ ಬದಲು ಪೋಷಕರಾಗಿ ನಾವು ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆಗಳು ಇದೆ ಅಂತಂದಾಗ ಏನ್ ಮಾಡೋದು ಅಂತಂದ್ರೆ, ಮೊದಲನೇದು ನೀವು ಮಾಡ್ಬೇಕಾಗಿರೋ, ನಿಮ್ಮ ಮಗುವನ್ನ ನೀವು
ಮೊದಲು ಒಪ್ಕೊಳ್ಳಿ, ಇದು ನನ್ನ ಮಗು, ಅದು ಏನಾದರೂ ಸಮಸ್ಯೆ ಇರಲಿ, ಆ ಮಗುವನ್ನ ನೀವು ಒಪ್ಕೊಂಡಾಗ ಆ ಮಗುವಿನಲ್ಲಿ ಇರುವ ಸ್ಥಿತಿಯನ್ನ ಯಾವುದೇ ಬೇರೆ ಪೂರ್ವಾಪರ ಯೋಚನೆ ಮಾಡದೆ ಒಪ್ಕೊಳ್ಳಿ. ಹೌದು, ನನ್ನ ಮಗುವಿನಲ್ಲಿ ಬೌದ್ಧಿಕ ಶಕ್ತಿಯ ಕುಂಠಿತ ಇದೆ, ಅದು ನನಗೆ ಗೊತ್ತುಂಟು, ಡಾಕ್ಟರ್ ಹೇಳಿದ್ದಾರೆ ಅದಿಷ್ಟೇ. ಅದನ್ನು ಒಪ್ಕೊಂಡು ನಿಮ್ಮ ಮಗುವನ್ನ ಅನ್ಕಂಡೀಷನಲ್ ಆಗಿ ಲವ್ ಮಾಡಕ್ಕೆ ಶುರು ಮಾಡಿ. ಯಾವುದೇ ಅದರ ಬಗ್ಗೆ ನೀವು ಒಂದು ಏನು ಮುಂದೆ ಈ ಮಗು ನನಗೆ ಸಹಾಯಕ್ಕೆ ಬರ್ತದೆ ಅಂತನೋ, ಅಥವಾ ಮುಂದೆ ನನಗೆ ದುಡಿದು ನೋಡ್ಕೋತಾನೆ ಅಂತನೋ, ಅಥವಾ ಇವನು ಇದು ಏನಾದ್ರೂ ಒಂದು ಸಾಧನೆ ಮಾಡಿದ್ರೆ ಮಾತ್ರ ಇವನು ನನ್ನ ಮಗು ಅಂತನೋ, ಈ ತರ ಯೋಚನೆ ಮಾಡಕ್ ಹೋಗ್ಬೋದು. ಅವಾಗೇನಾಗುತ್ತೆ, ನೀವು ಮಗುವನ್ನ ಸಂಪೂರ್ಣವಾಗಿ ಪ್ರೀತಿಸಕ್ಕೆ ಶುರು ಮಾಡಿದ್ರೆ ನಿಮ್ಮ ಮಗುವಿನಲ್ಲಿ ಇರುವಂತಹ ಒಂದಷ್ಟು ಶಕ್ತಿಗಳನ್ನ ನೀವು ಗುರುತಿಸ್ಬೋದು. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವು ಯಾವಾಗಲೇ ಈಗ ನಾರ್ಮಲ್ ಚೈಲ್ಡೇ ಆಗಿ ಅಂತ ಅನ್ಕೊಳ್ಳಿ, ಅವ್ನು ಯಾವುದೋ ಒಂದು ಮಾರ್ಕ್ಸ್ ಇದು ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ತೆಗೆದ್ಬಿಟ್ಟ ಅಂತಂದ್ರೆ ನಾವು ಹೇಳ್ತೇವೆ, ನೀನು ನನ್ನ ಹೊಟ್ಟೆಲಿ ಹುಟ್ಬಿಟ್ಟೆ, ನಾನು ನೋಡು ಪ್ರೊಫೆಸರ್ ಇದ್ದೇನೆ, ನೀನು ಹೋಗಿ ಇದ್ರಲ್ಲಿ ಇಷ್ಟು ಕಮ್ಮಿ ಮಾರ್ಕ್ಸ್ ತೆಗಿಯೋದ, ನೀನ್ ನನ್ನ ಮಗನ, ನೀನ್ ನನ್ನ ಮಗಳ ಅಂದ ತಕ್ಷಣ ಅವ್ರಿಗೆ ಏನಾಗ್ಬಿಡುತ್ತೆ, ಕನ್ಫ್ಯೂಸ್ ಆಗೋಯ್ತು. ಅವ್ರಿಗೆ ಅಯ್ಯೋ ಆಗಿರ್ ನಾನು ಇವ್ರ ಮಕ್ಳಲ್ವಾ, ಹಾಗೆ ನನ್ನ ಎಲ್ಲಿಂದ ತಗೊಂಡ್ಬಂದ್ರ, ಈ ತರ ಪ್ರಶ್ನೆಗಳು ಅವ್ರ ಮನಸ್ಸಿನಲ್ಲಿ ಉಟ್ಕೊಬಿಡುತ್ತೆ. ಇದನ್ನ ಹುಟ್ಟಾಕ್ಬೇಡಿ. ನಿಮ್ಮ ಮಕ್ಕಳನ್ನ ನೀವು ಓಕೆ ಸರಿ ಕಮ್ಮಿ ತೆಗ್ದಿದ್ಯಾ, ತೊಂದರೆ ಇಲ್ಲ, ಏನ್ ತಪ್ಪು ಮಾಡಿದ್ಯಾ ಯೋಚನೆ. ಅದೇ ತರ ಈ ತರ ಮಾನಸಿಕವಾಗಿ ಅಸ್ವಸ್ಥತೆ ಇರುವಂತಹ ಮಕ್ಕಳಿದ್ರೆ ಅವರಲ್ಲಿ ಒಂದಷ್ಟು ವಿಭಿನ್ನವಾದ ಶಕ್ತಿ ಇರ್ತದೆ. ಈಗ ಉದಾಹರಣೆಗೆ ಕೆಲವು ಮಕ್ಕಳುಗಳು ವಿಶೇಷ ಶಕ್ತಿ ಇರ್ತವೆ, ಅವ್ರದ್ದು ಅತ್ಯುತ್ತಮವಾದ ಗಾಯಕರಾಗಿರ್ತಾರೆ, ಅತ್ಯುತ್ತಮವಾದ ಚಿತ್ರಕಲಾ ಇದಾಗಿರ್ತಾರೆ, ಸ್ಪೋರ್ಟ್ಸ್ ಅಲ್ಲಿ ಒಳ್ಳೇದಿರ್ತದೆ. ಎಲ್ಲರೂ ತಾವಿನ್ನು ಒಲಿಂಪಿಕ್ಸ್ ನೋಡ್ತಾ ಇದ್ದೀರಾ, ಇದರ ನಂತರ ಕೆಲವೇ ದಿನದಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಬರುತ್ತೆ. ಆ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಈ ತರ ಸ್ವಲ್ಪ ಬೌದ್ಧಿಕವಾಗಿ ಹಿಂದುಳಿದವರು ಅಥವಾ ದೈಹಿಕವಾಗಿ ಹಿಂದುಳಿದವರು ಮಕ್ಕಳುಗಳು ಕಾಂಪೀಟ್ ಮಾಡುವಾಗ ಅವರನ್ನು ನೋಡಿ ನೀವು ಖುಷಿ ಪಡ್ತೇವೆ, ಅಯ್ಯೋ ನೋಡಿ ಅವ್ರು ಮಾಡ್ತಿದ್ದಾರೆ. ನಿಮ್ಮ ಮಕ್ಕಳು ಅದನ್ನ ಮಾಡ್ಬೋದು, ಅವರಲ್ಲೂ ಅಂಥದ್ದೊಂದು ಸಾಮರ್ಥ್ಯಗಳಿದೆ, ಅದನ್ನ ಗುರುತಿಸ್ಕೊಳ್ಳಿ. ನಮ್ಮ ಮಕ್ಕಳು ವಿಭಿನ್ನವಾಗಿದ್ದಾರೆ, ಅವರು ಮಾನಸಿಕ ಅಸ್ವಸ್ಥರು ಅಥವಾ ಮಾನಸಿಕವಾಗಿ ಕುಂಠಿತರಾದವರು ಅನ್ನೋದನ್ನ ಬಿಟ್ಬಿಡಿ. ನಿಮ್ಮ ಮಗುವು ವಿಭಿನ್ನವಾದಂತ ಒಂದು ಸಾಮರ್ಥ್ಯವನ್ನ ಹೊಂದಿದೆ, ನಿಮ್ಮಲ್ಲಿ ನನ್ನಲ್ಲಿ ಇಲ್ಲದಂತ ಒಂದು ವಿಭಿನ್ನ ಸಾಮರ್ಥ್ಯ ಇದೆ. ಅದನ್ನ ಗುರುತಿಸಿ ಆ ಮಗುವಿಗೆ ಉತ್ತೇಜನ ಕೊಡ್ಲಿಕ್ಕೆ ಶುರು ಮಾಡಿ. ಈ ಮೂಲಕವಾಗಿ ನೀವೇನ್ ಮಾಡ್ಬೋದು, ಮಗು ಸ್ವತಂತ್ರವಾಗಿ ತನ್ನ ಜೀವನವನ್ನ ತಾನು ರೂಪಿಸ್ಕೊಳ್ಳುವಾಗೆ ಮಾಡ್ಲಿಕ್ಕೆ ಆಗ್ತದೆ. ಮಗುವಿನ ಒಂದಷ್ಟು ಕೌಶಲ್ಯಗಳನ್ನ ಗುರುತಿಸಿ ಅದಕ್ಕೆ ಹೆಚ್ಚು ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡಿ. ನಂತರ ಏನ್ ಮಾಡ್ಬೋದು, ಮಗುವಿನ ಜೀವನಕ್ಕೆ ಬೇಕಾದಂತ ಒಂದು ಭದ್ರ ಬುನಾದಿಯನ್ನ ಹಾಕೋದು. ಮಗುವಿಗೆ ಒಂದಷ್ಟು ಕೆಲಸಗಳನ್ನ ಕಲಿಸಿ ಜೊತೆಯಲ್ಲಿ ನೀವು ನಿಂತುಕೊಂಡು, ನೋಡಿ ಈ ಕೆಲಸಗಳನ್ನ ಹೀಗೆ ಮಾಡ್ಬೋದು, ನಿನಗೆ ಬೌದ್ಧಿಕ ಶಕ್ತಿ ಕಮ್ಮಿ ಇದೆ, ಆಯ್ತು ಏನ್ ಮಾಡಬಹುದು, ನಾನು ಪ್ರತಿನಿತ್ಯ ಮನೆಯಲ್ಲಿ ಕಾಯಿನ್ ಲೆಕ್ಕ ಮಾಡೋದು ಹೇಳ್ಕೊಡ್ತೇನೆ. ಈ ಕಾಯಿನ್ ಲೆಕ್ಕ ಮಾಡೋದನ್ನ ಹೇಳ್ಕೊಡ್ತಾ ಮಗುವಿಗೆ ಹಣ ವ್ಯವಹಾರ ಕಲಿಸ್ತಾನೆ. ನಾಳೆ ಒಂದು ಉದ್ಯೋಗಕ್ಕೆ ಅವನನ್ನು ಇದು ಮಾಡಿದಾನೆ, ಅವನಿಗೇನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಾನೆ. ಅವನು ಸ್ವತಂತ್ರವಾಗಿ ಜೀವನ ನಡೆಸಲಿಕ್ಕೆ ನೀವು ಸಹಕಾರಿಯಾಗ್ತದೆ. ಈ ರೀತಿಯಲ್ಲಿ ನಿಮ್ಮ ಮಗುವಿನಲ್ಲಿ ಯಾವುದೇ ಮಾನಸಿಕ ಸಮಸ್ಯೆಗಳು ಇದ್ದಾಗ ಕೂಡ ನೇರವಾಗಿ ವೈದ್ಯರಲ್ಲಿಗೆ ಹೋಗಿ ಅವರ ಹತ್ರ ಚರ್ಚೆ ಮಾಡಿ, ಯಾವುದೇ ಗೊಂದಲವನ್ನು ಇಟ್ಕೋಬೇಡಿ. ಅಥವಾ ನಿಮ್ಮ ಪೂರ್ವಜನ್ಮದ ಪಾಪದ ಫಲವಾಗಿ ಆಗಲಿ, ಅಥವಾ ನಿಮ್ಮ ಜೀನಿನಲ್ಲಿ ಇದ್ದಂಥ ದೋಷದಿಂದಾಗಲಿ, ಅಥವಾ ಯಾವುದೋ ಜಾತಕ ದೋಷದಿಂದಾಗಲಿ ಇಲ್ಲಿ ಮಾನಸಿಕ ಅಸ್ವಸ್ಥತೆಗಳು ಬರೋದಿಲ್ಲ. ಇವೆಲ್ಲವೂ ಕೂಡ ವೈಜ್ಞಾನಿಕವಾದಂತಹ ಕಾರಣಗಳಿರ್ತದೆ. ನಮ್ಮ ಮೆದುಳಿನಲ್ಲಿಯೇ ಆಗುವಂಥ ರಾಸಾಯನಿಕ ಕ್ರಿಯೆಗಳ ವ್ಯತ್ಯಾಸದಿಂದ, ಅಥವಾ ಮಗುವಿನ ಜನನ ಸಮಯದಲ್ಲಿ ಉಂಟಾದ ಸಮಸ್ಯೆಗಳಿಂದ, ಇನ್ನು ಕೆಲವು ನಮ್ಮ ಬೆಳವಣಿಗೆಯ ಹಂತದಲ್ಲಿ ಬರುವಂತಹ ಸಮಸ್ಯೆಗಳಿಂದ ಬರ್ತದೆ. ಅಥವಾ ನನ್ನ ಪರಿಸ್ಥಿತಿಗಳು, ಈಗ ಉದಾಹರಣೆಗೆ ಭಾವನಾತ್ಮಕ ಸಮಸ್ಯೆಗಳು ಮಗುವಲ್ಲಿ ಬಂತು, ಅದು ಮನೆಯ ಗಲಾಟೆಗಳಾಗಿರ್ಬೋದು, ಅಥವಾ ಗಂಡ ಹೆಂಡತಿ ಪೋಷಕರಿರುವ ಜಗಳ ಆಗಿರ್ಬೋದು, ಮನೆಯಲ್ಲಿರುವಂತಹ ಕುಡಿತದ ವ್ಯಸನ ಇರ್ಬೋದು. ಈ ತರ ಬೇರೆ ಬೇರೆ ಕಾರಣಗಳಿರ್ತವೆ. ಇದನ್ನ ನೀವು ತಿಳ್ಕೊಂಡು ಆ ಮಗುವನ್ನ ಆ ಒಂದು ಮಾನಸಿಕ ಸ್ಥಿತಿಯಿಂದ ಹೊರಗಡೆ ತರುವಂತಹ ಪ್ರಯತ್ನವನ್ನ ಮಾಡಬಹುದು. ಅಥವಾ ವಿಭಿನ್ನವಾದಂತಹ ಸಾಮರ್ಥ್ಯವನ್ನ ಹೊಂದಿತ್ತು ಮಗು ಅಂತಂದ್ರೆ ಆ ವಿಭಿನ್ನವಾದ ಸಾಮರ್ಥ್ಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅದು ಒಂದು ಉತ್ತಮ ಜೀವನ ನಡೆಸುವ ಹಾಗೆ ನೀವು ಮಾಡ್ಲಿಕ್ಕಾಗ್ತದೆ. ಇದು ನಾನು ಮಕ್ಕಳು ಮಾನಸಿಕರಾಗಿ ಅಸ್ವಸ್ಥರಾಗಿದ್ದಾರೆ ಅಂದಾಗ ಪೋಷಕರು ಏನ್ ಮಾಡಬಹುದು ಅನ್ನೋದನ್ನ ತಿಳಿಸ್ಲಿಕ್ಕೆ ಪಟ್ಟಂತ ವಿಷಯ. ಧನ್ಯವಾದ.